ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಮುಖ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಸೊ PSTR, GPSTR, HSTR ಆ್ಯಂಡ್ ಅದರ್ ಎಕ್ಸಾಮ್ಸ್ಗೂ ಸಹ ಯೂಸ್ ಆಗ್ತಕ್ಕಂಥದ್ದಂತ ಹೇಳ್ಬಹುದು. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಯಾವ ಸಾಫ್ಟ್ವೇರ್ ಉಪಕರಣವು ನಿರ್ದಿಷ್ಟ ಉದ್ದೇಶಕ್ಕಾಗಿ ಕಂಪ್ಯೂಟರ್ನೊಂದಿಗೆ ಬಳಕೆದಾರರ ಸಂವಹನವನ್ನು ಸಕ್ರಿಯಗೊಳಿಸುತ್ತದೆ? ಸೊ ಇಲ್ಲಿ ಕೇಳ್ತಕ್ಕಂಥ ಫಸ್ಟು ನೀವು ಅಬ್ಸರ್ವ್ ಮಾಡ್ತಾ ಹೋದಾಗಲೇ ನಮಗೆ ಎರಡು ಆಪ್ಷನ್ನ ಡಿಲೀಟ್ ಮಾಡ್ತಾ ಹೋಗ್ತೀವಿ. ಯಾಕಂತಂದರೆ ಇಲ್ಲಿ ಯಾವ ಸಾಫ್ಟ್ವೇರ್ ಅಂತ ಕೇಳಿದರೆ, ಸಾಫ್ಟ್ವೇರ್ ಅಂತ ಹೇಳಿದಾಗ ಸೊ ನಮಗೆ ಗೊತ್ತಿರುವ ಹಾಗೆ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಎರಡು ರೀತಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸಾಫ್ಟ್ವೇರ್ ಅಂತ ಹೇಳಿದ್ರೆ ಅದು ನಮ್ಗೆ ಏನಾಗುತ್ತೆ, ಕೈಯಿಂದ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಾರ್ಡ್ವೇರ್ ಅಂತ ಹೇಳಿದ್ರೆ ಕೈಯಿಂದ ಮುಟ್ತಕ್ಕಂಥ ವಸ್ತುಗಳಂತ ಹೇಳ್ತೀವಿ. ಸೊ ಅದು ನಾವು ಹಾರ್ಡ್ವೇರ್ ಅಂತ ಕರಿತೀವಿ, ಹೌದಾ? ಸೊ ಈಗ ಯಾವ ಸಾಫ್ಟ್ವೇರ್ ಉಪಕರಣವು ಅಂತ ಕೇಳಿದರೆ, ಸೊ ಹಾಗಿರ್ಬೇಕಾದ್ರೆ ಯಂತ್ರಾಂಶ ಹಾರ್ಡ್ವೇರ್ ಅಂತಕ್ಕಂಥದ್ದು ಆಗೋದಿಲ್ಲ. ಕೇಂದ್ರ ಸಂಸ್ಕರಣ ಘಟಕ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತೀವಿ. ಸೊ ಅದು ಒಂದು ಹಾರ್ಡ್ವೇರ್ ಆಗಿರುತ್ತೆ. ಸೊ ಹಾಗಿರ್ಬೇಕಾದ್ರೆ ಏನಾಗುತ್ತೆ, ಎರಡು ಸಹ CPU ಮತ್ತು ಹಾರ್ಡ್ವೇರ್ ಎರಡೂ ಸಹ ರಿಮೂವ್ ಮಾಡ್ತಾ ಹೋಗ್ತೀವಿ ಆಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ. ಓಕೆ, ಇನ್ನು ಉಳಿದಂಥ ಎರಡು ಆಪ್ಷನ್ ನೋಡ್ತಾ ಹೋದಾಗ MS ಆಫೀಸ್ ಮತ್ತು ಅಪ್ಲಿಕೇಶನ್ ಇವೆರಡ ನೋಡ್ತಾ ಹೋದಾಗ ನೋಡಿ, ಯಾವ ಸಾಫ್ಟ್ವೇರ್ ಉಪಕರಣವು ನಿರ್ದಿಷ್ಟ ಉದ್ದೇಶಕ್ಕಾಗಿ ಕಂಪ್ಯೂಟರ್ನೊಂದಿಗೆ ಬಳಕೆದಾರರ ಸಂವಹನವನ್ನು ಸಕ್ರಿಯಗೊಳಿಸುತ್ತದೆ. ಸೊ ಇಲ್ಲಿ ನೋಡಿದಾಗ ಆನ್ಸರ್ ಎರಡೂ ಆಗುತ್ತೆ ಸ್ನೇಹಿತರೆ. ಯಾಕಂತ ಹೇಳಿದರೆ ಎರಡೂ ಆಗುತ್ತೆ ಅನ್ನೋದಕ್ಕಿಂತ ಮೇಯ್ನಾಗಿ ನಾವು ಫಸ್ಟ್ ಪ್ರಿಫರೆನ್ಸ್ ಯಾವುದಕ್ಕೆ ಕೊಡ್ತೀವಿ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಕೊಡ್ತೀವಿ. ಅಪ್ಲಿಕೇಶನ್ ಸಾಫ್ಟ್ವೇರ್ ಬಿಕಾಸ್ ಯಾಕಂತ ಹೇಳಿದರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತಕ್ಕಂಥದ್ದು ಏನಿದೆಯೋ ಇದು ಒಂದು ನಿರ್ದಿಷ್ಟ ಕಾರ್ಯಕ್ಕಾಗಿ ಸಿದ್ಧಪಡಿಸಿದಂಥ ಒಂದು ತಂತ್ರಾಂಶಗಳಿಗಾಗಿ ಮಾಡ್ತಕ್ಕಂಥದ್ದು ಅನ್ವಯಿಕ ತಂತ್ರಾಂಶ ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಏನಿದೆಯೋ ಇದರೆಲ್ಲ ನೋಡ್ತಾ ಹೋದಾಗ MS ವರ್ಡ್ ಆಗಿರ್ಬೋದು, MS ಆಫೀಸ್ ಆಗಿರ್ಬೋದು, MS ಪವರ್ ಪಾಯಿಂಟ್ ಆಗಿರಬಹುದು, MS ಆಕ್ಸಿಸ್ ಆಗಿರ್ಬೋದು, ಇದೆಲ್ಲ ಸಹ ಇನ್ಕ್ಲೂಡ್ ಆಗುತ್ತೆ. ಅದರ ಜೊತೆಗೆ ಫೋಟೋಶಾಪ್ ಆಗಿರಬಹುದು. ಓಕೆ, ಸೊ ಇದೆಲ್ಲ ಸೇರ್ಕೊಳ್ತಕ್ಕಂಥ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಡಿಯಲ್ಲಿ ಬರ್ತಕ್ಕಂಥದ್ದು. ಸೊ ಈ ಒಂದು ಅಪ್ಲಿಕೇಶನ್ ಅಡಿಯಲ್ಲಿ ಬರ್ತಕ್ಕಂಥದ್ದು MS ಆಫೀಸ್ ಕೂಡ ಒಂದಾಗಿರುತ್ತೆ. ಸೊ ಇಂಡಿವಿಜುವಲ್ ಆಗಿ ತೊಗೊಳ್ತೋದಾಗ ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಇದೊಂದು ಎಕ್ಸಾಂಪಲ್ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ನಾವು ಆನ್ಸರ್ ಯಾವ್ದು ತೊಗೊಳ್ತೀವಿ, ಆಪ್ಷನ್ ಬಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರುತ್ತೆ. ಅರ್ಥ ಆಯ್ತಂತ ಅಂದ್ಕೊಳ್ತೀನಿ. ಸಾಫ್ಟ್ವೇರ್ ಅಂತಕ್ಕಂಥದ್ದು ಈ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟ ಕಾರ್ಯಕ್ಕಾಗಿ ಅಥವಾ ನಿರ್ದಿಷ್ಟ ಉದ್ದೇಶಕ್ಕಾಗಿ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಓಕೆ, ಆ್ಯಂಡ್ ಇನ್ನೂ ಒಂದು ಬರುತ್ತೆ ಯಾವುದಂತ ಹೇಳಿದ್ರೆ ಈ ಒಂದು ಯುಟಿಲಿಟಿ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಯುಟಿಲಿಟಿ ಸಾಫ್ಟ್ವೇರ್ ಅಂತ ಹೇಳಿದರೆ ಅಲ್ಲಿ ಏನಾಗುತ್ತೆ, ನಿರ್ದಿಷ್ಟ ಉದ್ದೇಶ ಅಂತ ಬರೋದಿಲ್ಲ, ಗಣಕಯಂತ್ರದ ಸಾಮಾನ್ಯ ನಿರ್ವಹಣೆಗಾಗಿ ಇರ್ತಕ್ಕಂಥ ತಂತ್ರಾಂಶಗಳನ್ನ ನಾವು ಯುಟಿಲಿಟಿ ಅಂತ ಹೇಳ್ತೀವಿ ಸ್ನೇಹಿತರೆ. ಯುಟಿಲಿಟಿ ಸಾಫ್ಟ್ವೇರ್ ಬರುತ್ತೆ ಸಾಮಾನ್ಯ ನಿರ್ವಹಣೆಗಾಗಿ ಮಾಡ್ತಕ್ಕಂಥ. ಸೊ ಯುಟಿಲಿಟಿ ಯಾವ್ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಈಗ ಹ್ಯಾಕ್ರೋಬ್ಯಾಟ್ ರೀಡರ್ ಆಗಿರ್ಬೋದು ಅಥವಾ ಈ ಒಂದು ನೇರ ಅಂತ ಹೇಳ್ತೀವಿ, ಸೊ ಅದಾಗಿರಬಹುದು. ಸೊ ಈ ರೀತಿ ನೋಡ್ತಾ ಹೋದಾಗ ಅದು ಸಹ ಸಾಫ್ಟ್ವೇರಲ್ಲಿ ಬರ್ತಕ್ಕಂಥದ್ದು. ಬಟ್ ನಿರ್ದಿಷ್ಟ ಉದ್ದೇಶ ಅಂತ ಹೇಳಿದಾಗ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರುತ್ತೆ. ಅದಕ್ಕೆಲ್ಲ ಬೆಸ್ಟ್ ಎಕ್ಸಾಂಪಲ್ MS ಆಫೀಸ್, MS ವರ್ಡ್, MS ಓಕೆ. ಸೊ ಮೈಕ್ರೋಸಾಫ್ಟ್ ಆಫೀಸ್ ಅಂತ ಕಂಪ್ಲೀಟಾಗಿ ನಾವು ಹೇಳ್ಬಹುದು, ಮೈಕ್ರೋಸಾಫ್ಟ್ ಆಫೀಸ್. ಆ್ಯಂಡ್ ನೆಕ್ಸ್ಟು ಮೊಬೈಲ್ ಫೋನ್ಗಳು ಮತ್ತು ಟ್ಯಾಬ್ಲೆಟ್ಗಳಂತಹ ಮೊಬೈಲ್ ಸಾಧನಗಳು ಬಳಸುವ ಎರಡನೇ ತಲೆಮಾರಿನ ನೆಟ್ವರ್ಕ್ಗಳಿಗೆ ಪ್ರೋಟೋಕಾಲ್ಗಳನ್ನು ವಿವರಿಸಲು ETSIನಿಂದ GSM ಅನ್ನು ಅಭಿವೃದ್ಧಿಪಡಿಸಿದ ಮಾನದಂಡವಾಗಿದೆ. ಹಾಗಾದರೆ ಇಲ್ಲಿ GSMನ ಪೂರ್ಣ ರೂಪ ಯಾವುದಂತ ಕೇಳಿದ್ದಾರೆ. ಇಲ್ಲಿ ETSI ಅಂದರೆ ಫಸ್ಟ್ಗೆ, ಸೊ ಇಲ್ಲಿ ಎರಡನೇ ತಲೆಮಾರಿಗೆ ಅಪ್ಲೈ ಮಾಡ್ತಕ್ಕಂಥದ್ದಾಗಿತ್ತು. ಸೊ 1988 ಕಂಡಿರ್ತಕ್ಕಂಥದ್ದಾಗಿರುತ್ತೆ ETSI ಅಂತಕ್ಕಂಥ. ಅಂದರೆ ETSI ಜಾರಿ ಬರ್ತಕ್ಕಂಥದ್ದು. ಸೊ ETSI ಅಂತ ಹೇಳಿದರೆ ಯುರೋಪಿಯನ್ T ಮೀನ್ಸ್ ಟೆಲಿಕಮ್ಯುನಿಕೇಷನ್ ಆ್ಯಂಡ್ S ಮೀನ್ಸ್ ಸ್ಟ್ಯಾಂಡರ್ಡ್ಸ್ and I means institute. ಓಕೆ, ಸೊ ಇದು ETSIನ ಒಂದು ವಿಸ್ತೃತ ರೂಪ. ಸೊ ಇದು ಅಭಿವೃದ್ಧಿಪಡಿಸಿರ್ತಕ್ಕಂಥ GSM ಕೇಳಬಹುದು. GSM ಅನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಅನ್ನೋದು ಕೇಳಬಹುದು ಸ್ನೇಹಿತರೆ. ಸೊ GSM ಅಂತ ಹೇಳಿದರೆ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಮೊಬೈಲ್ ಸಂವಹನಕ್ಕಾಗಿ ಜಾಗತಿಕ ವ್ಯವಸ್ಥೆ. ಆಪ್ಷನ್ ಬಿ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಡ್ಯಾಶ್ ಎನ್ನುವುದು ಕಂಪ್ಯೂಟರ್ ನೆಟ್ವರ್ಕ್ನಲ್ಲಿ ಭಾಗವಹಿಸುವ ಪ್ರತಿ ಸಾಧನಕ್ಕೆ ನಿಯೋಜಿಸಲಾದ ಸಂಖ್ಯಾತ್ಮಕ ಲೇಬಲ್ ಆಗಿದೆ.
ಸೊ ಫಸ್ಟ್ ಇಲ್ಲಿ ಏನಾಗುತ್ತೆ, ಕಂಪ್ಯೂಟರ್ ನೆಟ್ವರ್ಕ್ ಅಂತ ಹೇಳಿದಾಗ ಇದು ನೆಟ್ವರ್ಕ್, ಇಂಟರ್ನೆಟ್, ವೆಬ್ಗೆ ಸಂಬಂಧಪಟ್ಟಂತೆ ಅಂತ ತಿಳ್ಕೊಳ್ತಾರೆ ಸ್ನೇಹಿತರೆ. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ, ಮತ್ತೊಂದು ಸಂಖ್ಯಾತ್ಮಕ ಲೇಬಲ್ ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್, ಸಂಖ್ಯಾತ್ಮಕ ಲೇಬಲ್. ಇಮೇಲ್ ವಿಳಾಸ. ಸೊ ಇಮೇಲ್ ಅಡ್ರೆಸ್ ತೊಗೊಂಡು ನಾವು ಸಂಖ್ಯಾತ್ಮಕ ಬರಲ್ಲ, ಸಂಖ್ಯೆಗಳಲ್ಲಿ ಇದು ಬರ್ತಕ್ಕಂಥದ್ದು ಅಲ್ಲ. ಸ್ಥಳಶಾಸ್ತ್ರ, ಟೋಪೋಲಜಿ ಅಂತ ಏನಿದೆಯೋ, ಟೋಪೋಲಜಿ ಅಂತ ಹೇಳಿದ್ರೆ ಅದೊಂದು ನೆಟ್ವರ್ಕ್ಗೆ ಸಂಬಂಧಪಟ್ಟಂತೆ ಆಗಿರುತ್ತೆ ಸ್ನೇಹಿತರೆ. ಸೊ ರೋಟರ್ ಅಂತ ಹೇಳಿದರೆ, ರೋಟರ್ ಅಂತಕ್ಕಂಥದ್ದು ಈ ಒಂದು ನೆಟ್ವರ್ಕ್ಗಳೇನಿರುತ್ತೋ ಸೊ ಅಲ್ಲಿ ಈ ರೋಟರ್ಗಳು ವಿಶಿಷ್ಟವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಈ ಒಂದು ವೆಬ್ಬಲ್ಲಿ ಇರ್ತಕ್ಕಂಥ ಡಾಟಾ ಎಲ್ಲೆಲ್ಲಿ ಕಳಿಸ್ಬೇಕು ಅಂತಕ್ಕಂಥದ್ದು ರೋಟರ್ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು IP ಅಡ್ರೆಸ್ ಅಂತ ಹೇಳಿದಾಗ ಅಲ್ಲಿ ಇನ್ಕ್ಲೂಡಿಂಗ್ ಪಾಯಿಂಟ್ ಅಂತ ಹೇಳ್ತೀವೋ, ಸೊ ಈ ಒಂದು ಪಾಯಿಂಟನ್ನು ಯೂಸ್ ಮಾಡಿಕೊಂಡು 0ಇಂದ 255 ಈ ಒಂದರವರೆಗೆ ಈ ಒಂದು IP ಅಡ್ರೆಸ್ನ ನೋಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ಯಾವುದೇ ಒಂದು ಸಂಖ್ಯೆಗಳ ಅಕ್ಷರಗಳು ಬರೋದಿಲ್ಲ, ಓನ್ಲಿ ಸಂಖ್ಯೆ ಮತ್ತು ಈ ಒಂದು ಡಾಟ್ ಮಾತ್ರ ಬರ್ತಕ್ಕಂಥದ್ದು ಆಗಿರುತ್ತೆ ಇಲ್ಲಿ IP ವಿಳಾಸದಲ್ಲಿ. ಸೊ ಹಾಗೆ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಇಟ್ ಮೀನ್ಸ್ ಸಂಖ್ಯೆಗಳು ಮಾತ್ರ ಹೊಂದಿರತಕ್ಕಂಥದ್ದು IP ವಿಳಾಸ. ಈ ಒಂದು IP ವಿಳಾಸವನ್ನು ನೆನಪಲ್ಲಿ ಇಟ್ಕೊಳ್ಳೋದು ಕಷ್ಟ, ಅದಕ್ಕೋಸ್ಕರ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಒಂದು ಡೊಮೈನ್ ನೇಮ್ ಸಿಸ್ಟಮ್ನ ಜಾರಿಗೆ ತರ್ತಾರೆ. ಡೊಮೈನ್ ನೇಮ್ ಸಿಸ್ಟಮ್. ಸೊ ಡೊಮೈನ್ ನೇಮ್ ಸಿಸ್ಟಮ್ ಅಂತ ಇರಲಿ ಅಂತ ಹೇಳಿದ್ರೆ ಈ ಒಂದು URL ಅಂತ ಸಹ ಹೇಳ್ತೀವಿ ಸ್ನೇಹಿತರೆ. ಈ ಒಂದು ಡೊಮೈನ್ ಅಂತ ಹೇಳಿದರೆ ಇದು ಬರುತ್ತಲ್ಲ, ಯಾವುದಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ www.chanukya.com ಆಗಿರ್ಬೋದು, ಅಥವಾ youtube.com ಆಗಿರ್ಬೋದು, ಅಥವಾ yahoo.com ಆಗಿರ್ಬೋದು. ಸೊ ಇದನ್ನು ನಾವು ಡೊಮೈನ್ ನೇಮ್ ಅಂತ ಹೇಳ್ತೀವಿ. ಸೊ ಅದಕ್ಕೆ IP ಅಡ್ರೆಸ್ ಅಂತ ಇರುತ್ತೆ. ಸೊ IP ಅಡ್ರೆಸ್ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಹಾಗಾಗಿ ಅದಕ್ಕೆ ಈ ಒಂದು ನೇಮು ಸಹ ಜಾರಿಗೆ ತರ್ತಕ್ಕಂಥದ್ದು ಆಗಿರುತ್ತೆ. ಇನ್ನೂ ಹೇಳ್ಬೇಕಂತಂದರೆ ಕೆಲವೊಂದು .com ಆಗಿರ್ಬೋದು, .organize ಆಗಿರ್ಬೋದು, .edu ಅಂತ ಹೇಳ್ತೀವಿ. EGU ಎಜುಕೇಷನ್ ಅಂತಕ್ಕಂಥದ್ದು ಆಗಿರ್ಬೋದು, ಅಥವಾ .nic ಅಂತಕ್ಕಂಥದ್ದು ಆಗಿರ್ಬೋದು. ಸೊ ಇದನ್ನೆಲ್ಲ ನಾವು ಡೊಮೈನ್ ನೇಮ್ ಸಿಸ್ಟಮಲ್ಲಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು MPEGನಲ್ಲಿ P ಸ್ಟ್ಯಾಂಡ್ ಎಂದರೆ, ಅಂದರೆ MPEG ಅಂತಕ್ಕಂಥ ಪಿಕ್ಚರ್ಗೆ ಸಂಬಂಧಪಟ್ಟಂಥ ಒಂದು ಇದಾಗಿರುತ್ತೆ. ಸೊ MPEG ಅಂತ ಹೇಳಿದಾಗ ಸ್ನೇಹಿತರೆ, M ಮೀನ್ಸ್ ಮೋಷನ್ ಪಿಕ್ಚರ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅಂತ ಹೇಳ್ತೀವಿ. ಓಕೆ, ಸೊ ಮೋಷನ್ ಪಿಕ್ಚರ್ಸ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅಂತ ಹೇಳ್ತೀವಿ, MPEG. ಸೊ ಇಲ್ಲಿ ಮೀನ್ಸ್ P ಮೀನ್ಸ್ ಪಿಕ್ಚರ್ಸ್ ಅಂತ ಬರುತ್ತೆ. ಆಪ್ಷನ್ ಬಿ ಪಿಕ್ಚರ್. ಪಿಕ್ಸೆಲ್ ಭಾಗಗಳು ಶಿಷ್ಟಾಚಾರ ಅಲ್ಲ, ಸೊ ಪಿಕ್ಚರ್ಸ್ ಆಗಿರುತ್ತೆ. ನೆಕ್ಸ್ಟ್ ಕೆಳಗಿನಲ್ಲಿ ಯಾವುದನ್ನು ಬಳಸಿಕೊಂಡು ಚಿಕ್ಕ ಅಥವಾ ದೊಡ್ಡ ಪ್ರದೇಶಗಳಲ್ಲಿ ಪಠ್ಯ ಸಂದೇಶಗಳನ್ನು ಮತ್ತು ಕಂಪ್ಯೂಟರ್ ಫೈಲ್ಗಳ ವಿನಿಮಯವನ್ನು ಸುಲಭವಾಗಿ ಮಾಡಬಹುದಾಗಿರುತ್ತೆ. ಈ ವರ್ಗಾವಣೆಯನ್ನು ಲೋಕಲ್ ಏರಿಯಾ ನೆಟ್ವರ್ಕ್ ಅಥವಾ ವೈಡ್ ಏರಿಯಾ ನೆಟ್ವರ್ಕ್ನಲ್ಲಿ ಮಾಡಬಹುದು ಅಂತ ಕೇಳಿದರೆ, ಸೊ ಮೇಯ್ನಾಗಿ ನೋಡ್ತಾ ಹೋದಾಗ ಈ ಕೆಳಗಡೆ ಯಾವುದನ್ನು ಬಳಸಿಕೊಂಡು, ಸೊ ಇಲ್ಲಿ ಚಿಕ್ಕ ಅಥವಾ ದೊಡ್ಡ ಪ್ರದೇಶಗಳಲ್ಲಿ ಪಠ್ಯ ಸಂದೇಶಗಳನ್ನು ಅಥವಾ ಫೈಲ್ಗಳನ್ನು ವಿನಿಮಯ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಮತ್ತೊಂದು ಪಾಯಿಂಟ್ ಅಂತ ಹೇಳಿದ್ರೆ ಸ್ನೇಹಿತರೆ, ಇದೇನಾಗಿದೆ, ಲೋಕಲ್ ಏರಿಯಾ ನೆಟ್ವರ್ಕ್ ಅಥವಾ ವೈಡ್ ಏರಿಯಾ ನೆಟ್ವರ್ಕ್ ಅಥವಾ ನೆಟ್ವರ್ಕನ್ನು ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಅಂದರೆ ಫೈಲ್ಗಳನ್ನು ಬೇರೆಯವ್ರಿಗೆ ನಾವು ಸೆಂಡ್ ಮಾಡ್ತೀವಿ ಅಂದರೆ ಅಲ್ಲಿ ಏನಾಗುತ್ತೆ, ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಬರುತ್ತಾ, ವೆಬ್ ಪೇಜ್ ಅಥವಾ ಎಲೆಕ್ಟ್ರಾನಿಕ್ ಮೇಲ್ ಅಥವಾ ಫೈಲ್ ವರ್ಗಾವಣೆ ಪ್ರೋಟೋಕಾಲ್ ನೋಡ್ತಾ ಹೋದಾಗ, ಸೊ ನಾವು ಇಮೇಲ್ ಅಂತ ಏನು ಹೇಳ್ತೀವೋ ಇಮೇಲ್. ಸೊ ಈ ಒಂದು ಇಮೇಲಲ್ಲಿ ಅವರೊಂದು ಅಡ್ರೆಸ್ಸನ್ನು ಹಾಕಿ ನಾವು ಸೆಂಡನ್ನು ಮಾಡಿದ್ರೆ ಫೈಲ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಂದೇಶಗಳಾಗಿರ್ಬೋದು ನಾವು ರವಾನೆಯನ್ನು ಮಾಡ್ತಕ್ಕಂಥದ್ದು ಆಗುತ್ತೆ. ಯಾವುದರ ಮೂಲಕ, ಎಲೆಕ್ಟ್ರಾನಿಕ್, ಇಟ್ ಮೀನ್ಸ್ ಅಂತರ್ಜಾಲದ ಮೂಲಕ ಅಥವಾ ನೆಟ್ವರ್ಕ್ ಮೂಲಕ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ ಸಿ ಎಲೆಕ್ಟ್ರಾನಿಕ್ ಮೇಲ್ ಆಗಿರುತ್ತೆ. ಇದನ್ನು ಮೊಟ್ಟ ಮೊದಲ ಬಾರಿಗೆ ಅಂದರೆ ಎಲೆಕ್ಟ್ರಾನಿಕ್ ಮೇಲ್ ಅಥವಾ ಇಮೇಲ್ ಅಥವಾ ವಿದ್ಯುನ್ಮಾನ ಹಂಚೆ ಅಂತ ಏನು ಹೇಳ್ತೀವೋ ಇದನ್ನು 1971ರಲ್ಲಿ ರೇ ಟಾಮ್ ಲಿನ್ಸೆ ಅವರು ಮೊಟ್ಟ ಮೊದಲ ಬಾರಿಗೆ 1971ರಲ್ಲಿ ಇದನ್ನು ಕಂಡುಹಿಡಿತಾರೆ ಸ್ನೇಹಿತರೆ. ಸೊ ಮೇಯ್ನಾಗಿ ಇಲ್ಲಿ ಇಮೇಲ್ ಅಂತ ಹೇಳಿದ್ರೆ, ಸೊ ಈ ಒಂದು ಹಟ್ ಅಂತಕ್ಕಂಥದ್ದು ಇತ್ತು. ಸೊ ಇದು ಮೇಯ್ನಾಗಿ ನಾನು ಯೂಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಇಲ್ಲೂ ಸಹ ಸುಮಾರು ಬರುತ್ತೆ. ಯಾವುದಂತ ಹೇಳಿದ್ರೆ CC ಅಂದರೆ ಕಾರ್ಬನ್ ಕಾಪಿ ಆಗಿರ್ಬೋದು, BCC ಅಂತ ಹೇಳ್ತೀವಿ. ಸೊ ಅದಾಗಿರ್ಬೋದು, ಇದ್ರ ಮೇಲೂ ಸಹ ಕ್ವಶನ್ಸ್ ತುಂಬ ಸಲ ಕೇಳಿದ್ದಾರೆ.
ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಒಂದರಿಂದ ಇನ್ನೊಂದಕ್ಕೆ ಡೇಟಾದ ಹರಿವಿನ ದರದ ನಡುವಿನ ವ್ಯತ್ಯಾಸದ ಪರಿಹಾರವನ್ನು ಡ್ಯಾಶ್ ಸಂಗ್ರಹಣೆಯನ್ನು ಬಳಸಿಕೊಂಡು ಮಾಡಬಹುದು ಅಂತ ಕೇಳಿದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರಾಮ್ ರೀಡ್ ಓನ್ಲಿ ಮೆಮೊರಿ, SDD ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಬಫರ್ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಡಿ ಬಫರ್ ಆಗಿರುತ್ತೆ. ಸೊ ಹಾಗಂದರೆ ಏನು? ಸೊ ಇದನ್ನು ಎಲ್ಲಿ ನೋಡ್ತಾ ಹೋಗ್ತೀವಿ ಅಂದರೆ ಸ್ಟೋರೇಜ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಒಂದು ಮೆಮೊರಿಗೆ ಆಗಿರ್ಬೋದು, ಸ್ಟೋರೇಜ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತೀವಿ. ಇಟ್ ಈಸ್ ಒಂದು ಬಫರ್ ಅಂತ ಹೇಳಿದ್ರೆ ಇಟ್ಸ್ ಟೆಂಪ್ರರಿ ಪರ್ಮನೆಂಟ್ ಆಗಿರಲ್ಲ, ಹೈ ಸ್ಪೀಡ್ ಸ್ಟೋರೇಜನ್ನು ಹೊಂದಿರತಕ್ಕಂಥದ್ದು. ಆ್ಯಂಡ್ ಇಟ್ ಈಸ್ ಒಂದು ಹೋಲ್ ಡೇಟಾ ವೈಲ್ ಇಟ್ ಈಸ್ ಬೀಯಿಂಗ್ ಟ್ರಾನ್ಸ್ಫರ್ಡ್ ಬಿಟ್ವೀನ್ 2 ಲೊಕೇಶನ್ಸ್. ಅಂದರೆ ಆಲ್ರೆಡಿ ಹೇಳಿದಾಗೆ ಏನು ಡೇಟಾ ಇರುತ್ತೋ ಸೊ ಅದು ಹರಿವಿನ ದರ ನಡುವಿನ ವ್ಯತ್ಯಾಸದ ಪರಿಹಾರವನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಈ ಒಂದು ಬಫರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ URLನ ಪೂರ್ಣ ರೂಪ ಯಾವುದು ಅಂತ ಕೇಳಿದ್ರೆ ತುಂಬ ಸಲ ಬಂದಿರತಕ್ಕಂಥ ಒಂದು ಪ್ರಶ್ನೆ. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, ಯೂನಿಕೋಡ್ ರ್ಯಾಂಡಮ್ ಲೊಕೇಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಯೂನಿಫೈಡ್ ರಿಯಲ್ ಲೊಕೇಟರ್, ಅನ್ಫಿಲ್ಟರ್ ರಿಸೋರ್ಸ್ ಲೊಕೇಟರ್ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ URL ಅಂತ ಹೇಳಿದ್ರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಎ. ಹೈಬ್ರಿಡ್ ಕಂಪ್ಯೂಟರಿಂದ ಪ್ರದರ್ಶಿಸಲಾದ ವೈಶಿಷ್ಟ್ಯಗಳನ್ನು ಇತರ ಯಾವ ರೀತಿಯ ಕಂಪ್ಯೂಟರ್ಗಳು ಸಹ ಪ್ರದರ್ಶಿಸುತ್ತವೆ? ಅನಲಾಗ್ ಕಂಪ್ಯೂಟರ್, ಡಿಜಿಟಲ್ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್ 1 ಮತ್ತು 2 ಕೊಟ್ಟಿದ್ದಾರೆ. ಸೊ ಹೈಬ್ರಿಡ್ ಕಂಪ್ಯೂಟರ್ ಅಂತ ಹೇಳಿದರೆ ಈ ಒಂದು ಅನಲಾಗ್ ಕಂಪ್ಯೂಟರಲ್ಲಿ ಏನು ಬರುತ್ತೋ ಇಟ್ ಮೀನ್ಸ್ ಸ್ಪೀಡ್ ಆಗಿರ್ಬೋದು, ಅಕ್ಯುರೆನ್ಸಿ ಆಗಿರ್ಬೋದು, ಸೊ ಮೆಜರ್ಮೆಂಟ್ ಆಗಿರ್ಬೋದು, ಸೊ ಇದೆಲ್ಲ ನೋಡ್ತಾ ಹೋಗ್ತೀವಿ ಅನಲಾಗ್ ಕಂಪ್ಯೂಟರಲ್ಲಿ. ಸೊ ಅದನ್ನು ಸಹ ಇನ್ಕ್ಲೂಡ್ ಮಾಡುತ್ತೆ. ಮತ್ತು ಡಿಜಿಟಲ್ ಕಂಪ್ಯೂಟರ್ ಅಂತ ಹೇಳಿದ್ರೆ ಬೈನರಿ ಲ್ಯಾಂಗ್ವೇಜ್ ಅಂತ ಏನು ಹೇಳ್ತೀವೋ 0 ಮತ್ತು 1 ಈ ಒಂದು ಭಾಷೆ ಏನು ಅರ್ಥ ಆಗುತ್ತೋ ಈ ಒಂದು ಇದಕ್ಕೆ ಸಿಸ್ಟಮ್ಗೆ. ಸೊ ಆ ರೀತಿ ಡಿಜಿಟಲ್ ಕಂಪ್ಯೂಟರ್ ಪ್ಲಸ್ ಅನಲಾಗ್ ಕಂಪ್ಯೂಟರ್ ಈ ಎರಡನ್ನೂ ಸಹ ಒಳಗೊಂಡಿರ್ತಕ್ಕಂಥದ್ದು ಈ ಒಂದು ಹೈಬ್ರಿಡ್ ಕಂಪ್ಯೂಟರ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ ಡಿ 1 ಮತ್ತು 2 ಆಗಿರುತ್ತೆ ಸ್ನೇಹಿತರೆ. ಬಟ್ ಹೈಬ್ರಿಡ್ ಕಂಪ್ಯೂಟರಲ್ಲಿ ಅನಲಾಗ್ ಕಂಪ್ಯೂಟರ್ ಪ್ಲಸ್ ಡಿಜಿಟಲ್ ಕಂಪ್ಯೂಟರ್ ಎರಡೂ ಸಹ ಇನ್ಕ್ಲೂಡ್ ಆಗಿರ್ತಕ್ಕಂಥ ಒಂದು ಕಂಪ್ಯೂಟರ್ ಆಗಿರುತ್ತೆ. ಡಿಜಿಟಲ್ ಅಂತ ಹೇಳಿದಾಗ ಅದು ಬೈನರಿ ಲ್ಯಾಂಗ್ವೇಜ್ ಅಂತ ಏನು ಹೇಳ್ತೀವೋ ಸೊ ಅದನ್ನು ಮಾತ್ರ ಹೊಂದಿರತಕ್ಕಂಥದ್ದು. ಅನಲಾಗ್ ಕಂಪ್ಯೂಟರ್ ಅಂತ ಹೇಳಿದಾಗ ಈ ಒಂದು ಫಿಸಿಕಲ್ ಏನು ಯೂನಿಟ್ ಬರುತ್ತೋ ಈ ಒಂದು ಮೆಜರ್ ಆಗಿರಬಹುದು ಅಥವಾ ಈ ಒಂದು ಸ್ಟ್ರೆಂತ್ ಆಗಿರ್ಬೋದು, ಸೊ ಇದನ್ನು ಒಳಗೊಂಡಿರ್ತಕ್ಕಂಥದ್ದು ಆಗಿರುತ್ತೆ. ಇಲ್ಲ ಸೂಪರ್ ಕಂಪ್ಯೂಟರ್ ಅಂತ ಹೇಳಿದಾಗ ಇದೊಂದು ಬಿಗ್ ಕಂಪ್ಯೂಟರ್ ಅಂತ ಹೇಳ್ಬೋದು. ಇಟ್ ಮೀನ್ಸ್ ಇದೊಂದು ಭಾರತದಲ್ಲಿ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಅಂತ ಹೇಳಿದ್ರೆ ಪರಮ್ 8000 ಅಂತ ಹೇಳ್ತೀವಿ. ಪರಮ್ 8000. ಸೊ ಇದೊಂದು ಬಿಗ್ಗೆಸ್ಟ್ ಭಾರತದಲ್ಲೇ ಮೊಟ್ಟ ಮೊದಲ ಒಂದು ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಇದಾಗಿರುತ್ತೆ ಸ್ನೇಹಿತರೆ. ಸೊ ಬಟ್ ಇಲ್ಲಿ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ 1 ಮತ್ತು 2 ಅಂದರೆ ಅನಲಾಗ್ ಕಂಪ್ಯೂಟರ್ ಪ್ಲಸ್ ಡಿಜಿಟಲ್ ಕಂಪ್ಯೂಟರನ್ನು ಒಳಗೊಂಡಿರ್ತಕ್ಕಂಥದ್ದು ಹೈಬ್ರಿಡ್ ಕಂಪ್ಯೂಟರ್ ಆಗಿರುತ್ತೆ. ಡೆಸ್ಕ್ಟಾಪ್ ಕಂಪ್ಯೂಟರ್ ಎಂದು ಕರೆಯುತ್ತಾರೆ. ಯಾವುದನ್ನು ಡೆಸ್ಕ್ಟಾಪ್ ಕಂಪ್ಯೂಟರ್ ಎಂದು ಕರೆಯುತ್ತಾರೆ? PC, ಲ್ಯಾಪ್ಟಾಪ್, ಮೇನ್ ಫ್ರೇಮ್, ಫಾರ್ಮ್. ಸೊ ಡೆಸ್ಕ್ಟಾಪ್ ಅಂತ ಹೇಳಿದಾಗ ಅದೊಂದು PC ಆಗಿರುತ್ತೆ. ಅಂದರೆ ಪರ್ಸ್ನಲ್ ಕಂಪ್ಯೂಟರ್ ಅಂತ ಏನು ಹೇಳ್ತೀವೋ ಪರ್ಸ್ನಲ್ ಕಂಪ್ಯೂಟರ್ ಅಂದರೆ ಒಬ್ಬ ವ್ಯಕ್ತಿ ಪರ್ಸ್ನಲಾಗಿ ಯೂಸ್ ಮಾಡ್ತಕ್ಕಂಥದ್ದು. ಸೊ ಅದು ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಡೆಸ್ಕ್ಟಾಪ್ ಆಗಿರ್ಬೋದು ಎರಡೂ ಸಹ ನಾವು PC ಅಂತಲೇ ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಿರಬೇಕಾದ್ರೆ ಡೆಸ್ಕ್ಟಾಪ್ ಅಂತಕ್ಕಂಥದ್ದು ನಾವು PC ನೋಡ್ತಾ ಹೋಗ್ತೀವಿ. ಆಪ್ಷನ್ ಎ PC ಆಗಿರುತ್ತೆ. ಆ್ಯಂಡ್ ಲ್ಯಾಪ್ಟಾಪು ಸಹ ಒಂದು PCನೇ. ಬಟ್ ಮೇನ್ ಫ್ರೇಮ್ ಅಂತಕ್ಕಂಥದ್ದು PC ಬರೋದಿಲ್ಲ. ಅದೊಂದು ಬಿಗ್ ಅಂತ ಹೇಳ್ಬೋದು, ಬೃಹತ್ಕಾದ ದತ್ತಾಂಶನ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗೆ ಅದು ಬರೋದಿಲ್ಲ. ಇನ್ನು ಪಾಮ್ ಟಾಪ್ ಅಂತ ಹೇಳಿದ್ರೆ ಸೊ ಅದು ಆಗೋದಿಲ್ಲ. ಸೊ ಆನ್ಸರ್ ಆಪ್ಷನ್ ಎ PC ಆಗಿರುತ್ತೆ. PC ಬರ್ತಕ್ಕಂಥದ್ದು ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಈ ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್ ಆಗಿರ್ಬೋದು. ಸೊ ಇದೆಲ್ಲ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಲಾಸ್ಟ್ ಕ್ವೆಶನ್, ಅಬ್ಯಾಕಸನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳಿದರೆ ಚೀನಾ, ಭಾರತ, ಅಮೇರಿಕಾ, ಜರ್ಮನಿ. ಸೊ ಅಬ್ಯಾಕಸನ್ನು ಮೊಟ್ಟ ಮೊದಲ ಬಾರಿಗೆ ಅಭಿವೃದ್ಧಿಪಡಿಸಿದವರು ಅಂತ ಹೇಳಿದರೆ ಆನ್ಸರ್ ಆಪ್ಷನ್ ಎ ಚೀನಾದವರು.